ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಾರ್ಗವಿ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಅಡುಗೆ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಬದನೆಕಾಯಿ ಇತ್ತು ಫ್ರೆಂಡ್ಸ್. ಬದನೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡೋಣ ಅಂತೇಳಿ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟ್ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂದ್ಬಿಟ್ಟು ಬರ್ತಾರೆ. ನಾರ್ಮಲ್ ಚಪಾತಿ ಹಿಟ್ಟಿಗಿಂತ ಈ ತರ ಕಲಿಸ್ಕೊಟ್ರೆ ಮಕ್ಕಳು ಆರಾಮಾಗಿ ಇಷ್ಟಪಡ್ತಾರೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸೂಜಿ ರವೆನ ತಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಸ್ವಲ್ಪ ಆನಿಯನ್ಸ್, ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆನಿಯನ್ಸ್ ನಿಮ್ಗೆ ಆಪ್ಷನಲ್, ಇಷ್ಟ ಆದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಂಡ್ಬಿಡಿ. ಇದ್ರ ಬದಲು ನಾವು ಸಬ್ಬಾಕ್ಷಿ ಸೊಪ್ಪು ಹಾಕೊಂಡ್ರು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದ್ರ ಜೊತೆ ನಾನಿಲ್ಲಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ನಾರ್ಮಲ್ ಚಪಾತಿನ ನಾವು ಮನೇಲಿ ಮಾಡ್ತಾನೆ ಇರ್ತೀವಿ, ಆದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದ್ರ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಬದನೆಕಾಯಿ ಪಲ್ಯನೂ ಮಾಡ್ತಾ ಇದ್ದೀನಿ. ಇವೆರಡು ಕಾಂಬಿನೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕೊಳ್ಳೋದ್ರಿಂದ ಸ್ವಲ್ಪ ಮೃದುವಾಗಿ ಬರುತ್ತೆ ಚಪಾತಿ ಹಿಟ್ಟು. ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬದನೆಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಬದನೆಕಾಯಿನ ತಗೊಂಡಿದ್ದೀನಿ ನೋಡಿ. ಈ ಬದನೆಕಾಯಲ್ಲಿ ಗೊಜ್ಜುನು ಮಾಡ್ತಾರೆ ಫ್ರೆಂಡ್ಸ್, ಹಸಿ ಗೊಜ್ಜು ಅಂತಾರೆ. ಇದರಲ್ಲಿ ಗೊಜ್ಜುನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಬದನೆಕಾಯಿನ ಸುಟ್ಬಿಟ್ಟು ಸ್ಟವ್ ಮೇಲೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಕಿವುಚ್ಕೊಂಡ್ಬಿಟ್ಟು ಗೊಜ್ಜುನು ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತೇಳಿ ಸುಮ್ಮನಾದೆ. ಈ ಬದನೆಕಾಯಿನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ಮೇಲೆ ನೀರಲ್ಲಿ ಹಾಕೊಳ್ಬೇಕು, ಇಲ್ಲಾಂದ್ರೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 6 ರಿಂದ 7 ಬಾಡಿಗೆ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇದು ಕಡಲೆ ಬೀಜ, ಮತ್ತೆ ಕೊತ್ತಂಬರಿ ಬೀಜ, ಹಾಗೆ ಸ್ವಲ್ಪ ಜೀರಿಗೆ, ಬಿಳಿ ಎಳ್ಳಿಲ್ಲ ಅಂದ್ರೆ ಕರಿ ಎಳ್ಳನ್ನು ಹಾಕೊಳ್ಬಹುದು. ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಇವಾಗ ನಾನು ಮಿಕ್ಸಿ ಜಾರ್ಗೆ ತಗೊಳ್ತಾ ಇದ್ದೀನಿ ಎಲ್ಲದನ್ನು. ಇದ್ರ ಜೊತೆ ನಾನಿಲ್ಲಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಹಸಿ ಕಾಯಿ ಇಲ್ಲ ಅಂದ್ರೆ ಒಣ ಕೊಬ್ಬರಿನೂ ಸೇರಿಸ್ಕೊಳ್ಬಹುದು. ಇದನ್ನ ತರಿಯಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್, ಸ್ವಲ್ಪ ಪುಡಿಯಾಗಿ ಮಾಡ್ಕೊಳ್ಬೇಕು. ತೀರಾ ನುಣ್ಣಗೆ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ. ಆದ್ರಿಂದ ಇದನ್ನೆಲ್ಲ ಹಾಕೊಂಡು ತರಿಯಾಗಿ ರುಬ್ಕೊಳ್ಬೇಕು. ಇದನ್ನ ರುಬ್ಕೊಳ್ಬೇಕಾದ್ರೆ ವಾಟರ್ನ ಸೇರಿಸ್ಬೇಡಿ ಫ್ರೆಂಡ್ಸ್, ಯಾಕಂದ್ರೆ ತರಿಯಾಗಿದ್ರೇನೆ ಅದ್ರ ಮೇಲೆ ಹಾಕೊಳ್ಳೋದಕ್ಕೆ ಪಲ್ಯದ ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಪಲ್ಯನ ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊನು ಅಷ್ಟೇ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ಮೂತ್ ಆದ್ಮೇಲೆ ಟೊಮೊಟೊ ಎಲ್ಲಾನು ನಾನು ಇವಾಗ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಬದನೆಕಾಯಿನ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬದನೆಕಾಯಿನ ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಅನ್ನೋದು ಸಿಗುತ್ತೆ ನಮ್ಗೆ. ಬದನೆಕಾಯಿನೇ ತಿಂತಾ ಇದೀವಿ ಅನ್ನೋ ತರ ಸಿಗೋದಿಲ್ಲ, ಒಂಥರ ಡಿಫ್ರೆಂಟ್ ಆಗಿ ನಮ್ಗೆ ಟೇಸ್ಟ್ ಅನ್ನೋದು ಸಿಗುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವ್ ಏನು ತರಿಯಾಗಿ ರುಬ್ಕೊಂಡಿರ್ತೀವೋ ಮಸಾಲೆನ ಇವಾಗ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆ. ತುಂಬಾ ಜನ ಬದನೆಕಾಯಿನ ತಿನ್ನೋದಿಲ್ಲ, ಬಾಡಿ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಇದ್ರ ಬದಲು ನಾವು ಇಲ್ಲಿ ಕುಂಬಳಕಾಯಿ ಪಲ್ಯ, ಹಾಗೆ ಸೋರೆಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಪಲ್ಯನ ಸೇಮ್ ಪ್ರೋಸೆಸ್ ಅಲ್ಲಿ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಹೆಲ್ತ್ಗೂ ಒಳ್ಳೇದೇನೆ. ಚಪಾತಿ, ದೋಸೆಗೆ ಬೇಕು ಅಂದ್ರೆ ನಾವು ಇಲ್ಲಿ ಡ್ರೈ ಆಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ರೈಸ್ಗೂ ಸಹ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಗೊಜ್ಜು ತರ ಮಾಡ್ಕೊಳ್ತಾ ಇದ್ದೀನಿ. ನೀರ್ನ ಹಾಕ್ಬಿಟ್ಟು ಒಂದು 15 ರಿಂದ 20 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ಅವಾಗ ನೋಡಿ ನೀರೆಲ್ಲ
ಹೀರೋಗ್ಬಿಟ್ಟು ನೋಡಿ ಈ ತರ ಪಲ್ಯ ತರ ಗೊಜ್ಜು ತರ ಆಗೋಗ್ಬಿಟ್ಟಿರುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. బాగుందా నిక్కి? ఎట్లుంది అప్పచ్చి? నిక్కి అప్పచ్చి ఎట్లుంది? ನನ್ನ ಮಗನಿಗೆ ಊಟ ತಿನ್ನಿಸ್ಬೇಕಾದ್ರೆ ಕೇಳ್ತಾ ಇದ್ದೀನಿ ಹೇಗಿದೆ ಚಪಾತಿ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ರೆ ಅವ್ನು ಇಟ್ಕೊಂಡು ಹೂ ಅಂತ ಆನ್ಸರ್ ಕೊಡ್ತಾ ಇದ್ದಾನೆ ಹೊತ್ತು ಏನೋ ರಿಯಾಕ್ಷನ್ ಕೊಡ್ತಾ ಇಲ್ಲ. ನಾನು ಇಟ್ಕೊಂಡು ಹೇಳೋ ಹೇಳೋ ಅಂತ ಹೇಳ್ತಾನೆ ಇದ್ದೀನಿ. ಅವ್ನು ಇಟ್ಕೊಂಡು ತುಂಬಾ ನಾಚಿಕೆ ಪಡ್ತಾ ಇದ್ದಾನೆ. ಯಾಕಂದ್ರೆ ವಿಡಿಯೋನ ಮುಂದ್ಗಡೆ ಇಟ್ಟಿದ್ದೆಲ್ಲ ವಿಡಿಯೋನ ಶೂಟ್ ಮಾಡ್ಬೇಕಾದ್ರೆ ಅವ್ನು ತುಂಬಾ ನಾಚಿಕೆ ಪಡ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಊಟ ತಿನ್ನಿಸಿದೆ. ನಾವು ಊಟ ಮಾಡ್ಕೊಂಡು ಇನ್ನ ಸಂಜೆಯಾಗಿ ಬಟ್ಟೆ ಎಲ್ಲ ಮಡ್ಚ್ತಾ ಇದೀವಿ. ಬೆಳಗ್ಗೆನೆ ಬಟ್ಟೆ ಎಲ್ಲ ಒಣಗಾಕಿದ್ವಿ. ಅದರಿಂದ ಬಟ್ಟೆ ತಗೊಂಡ್ ಬಂದು ಎಲ್ಲ ಮಡ್ಚ್ತಾ ಇದೀವಿ. ಇನ್ನು ನಾನ್ ಮಡ್ಚ್ತಾ ಇದ್ದೀನಿ, ನಮ್ಮ ಅಮ್ಮನು ಸರಿ ನಾನು ಕುತ್ಕೊಂಡು ಮಡಚ್ತೀನಿ ಅಂತ ಹೇಳ್ತಾ ಇದ್ರು. ಸರಿ ಅಂತೇಳಿ ನಾನು ನಮ್ಮಮ್ಮ ಇಬ್ರು ಬಟ್ಟೆ ಎಲ್ಲ ಮಡಚಿ ಎತ್ತಿಗೆ ಬಿಟ್ವಿ. ಇನ್ನ ಸಂಜೆ 6:30 ಆಗೋಗ್ಬಿಟ್ಟಿದೆ. ಪೂಜೆ ಮಾಡ್ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ವ್ಲಾಗ್ಸ್ ಅಲ್ಲೂ ತಿಳಿಸ್ತಾ ಇರ್ತೀನಿ ನಮ್ಮ ಮನೇಲಿ ಬೆಳಗ್ಗೆ ಸಾಯಂಕಾಲ ಪೂಜೆನ ಮಾಡ್ತಾ ಇರ್ತೀವಿ ಅಂತೇಳಿ. ನಮ್ಮ ಮನೇಲಿ ಏನ್ ತಪ್ಪಿದ್ರು ಪೂಜೆ ಮಾತ್ರ ತಪ್ಪೋದಿಲ್ಲ. ಬೆಳಗ್ಗೆ ಈವ್ನಿಂಗ್ 2 ಟೈಮ್ಸ್ ನಾವು ಪೂಜೆನ ಮಾಡ್ಬಿಡ್ತೀವಿ ಮನೆಯಲ್ಲಿ. ಇನ್ನು ತುಂಬಾ ವರ್ಷನೇ ಆಗೋಗ್ಬಿಟ್ಟಿತ್ತು. ನನ್ನ ಮಗಳದು 1 ಮಂತ್ ಇಂದನೂ 11 ಮಂತ್ಸ್ ವರ್ಗುನು ಫೋಟೋಶೂಟ್ ಅನ್ನೋದು ನಾವು ಮನೇಲಿ ಮಾಡಿದ್ವಿ. 1 ಬೈ 1 ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಆ ತರ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ದೆ ನಾನಂತೂ. ಬಟ್ ಅದೆಲ್ಲ ಲ್ಯಾಪ್ಟಾಪ್ಗೆ ಹಾಕಿದ್ದಾಗ ಅದು ಸ್ವಲ್ಪ ಫ್ಲಾಶ್ ಆಗೋಗ್ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಇರೋ ಫೋಟೋಸ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದ್ವು. ಅದರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಆ ಫೋಟೋಸ್ನೆಲ್ಲ 1 ಮಂತ್ ಇಂದ ಬರ್ತ್ಡೇ ವರ್ಗು ನಾವು ಫೋಟೋಸ್ ಎಲ್ಲಾನು ಇಟ್ಕೊಂಡಿದ್ವಿ. ಅದನ್ನ ನಾವು ಫಸ್ಟ್ಗೆನೆ ನಾವು ಬರ್ತ್ಡೇ ಆಗಿದ ತಕ್ಷಣ ಒಬ್ರು ಅಣ್ಣ ಇದಾರೆ ನಮ್ಮ ಮನೆ ಫ್ರೆಂಡ್, ಅವ್ರಿಗೋಗಿ ಕೊಟ್ಬಿಟ್ಟಿದ್ವಿ ಆಲ್ಬಮ್ ಮಾಡೋದಕ್ಕೆ. ಅವ್ರ ಹತ್ರನ ಆ ಫೋಟೋಸ್ ಎಲ್ಲಾನು ಇದ್ವು. ಇನ್ನ ನಮ್ಮ ಮನೆಯಲ್ಲಿ ನಮ್ ಲ್ಯಾಪ್ಟಾಪ್ ಅಲ್ಲಿ ಫೋಟೋಸ್ ಎಲ್ಲ ಡಿಲೀಟ್ ಆಗ್ಬಿಟ್ಟಿದ್ವಲ್ಲ, ಏನ್ ಮಾಡೋದು ಅಂತೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅವ್ರು ಇದ್ಕೊಂಡು ಒಂದ್ಸಲ ಫೋನ್ ಮಾಡಿ ನನ್ನ ಹತ್ರ ಇದೆ ಫೋಟೋಸ್ ಎಲ್ಲಾನು ಸೆಲೆಕ್ಷನ್ ಮಾಡ್ಕೊಡಿ ಅಂತ ಹೇಳಿದ್ರು. ನಮಗಂತೂ ತುಂಬಾ ಖುಷಿ ಆಯ್ತು. ಅವಳದೊಂದೇ ಒಂದು ಆಲ್ಬಮ್ ಸಹ ನಾವು ಮಾಡ್ಸಿಲ್ಲ ಪಾಪ. ಚಿಕ್ಕವಾಗಿಂದ ಎಷ್ಟೆಷ್ಟು ರೆಡಿ ಮಾಡಿ ನಾನಂತೂ ಎಷ್ಟು ಫೋಟೋಸ್ ತೆಗಿತಾ ಇದ್ನೋ, ಒಂದು ಆಲ್ಬಮ್ ಮಾತ್ರ ಮಾಡ್ಸಕ್ಕಾಗಿಲ್ಲ ನಮ್ಗೆ. ಇನ್ನು ನಾನೊಂದ್ ಕಡೆ ಕಾಪಿ ಮಾಡಿ ಕುತ್ಕೊಂಡಿದ್ರೆ ಇನ್ನು ನನ್ನ ಮಗ ಬಂದು ಫುಲ್ಲು ತರ್ಲೆ ಮಾಡ್ತಾ ಇದ್ದಾನೆ ನೋಡಿ. ಯಾವ್ಯಾವ ತರ ಯಾವ್ಯಾವ ಆಂಗಲ್ ಅಲ್ಲಿ ಜಾರ್ತಾ ಇದ್ದಾನೆ ಅಂತೇಳಿ ನನಗಂತೂ ನೋಡಿ ನೋಡಿ ಸಾಕಾಗಿ ಹೋಗ್ಬಿಡ್ತಾ ಇದೆ. ನಮ್ಮ ಇಶಿಕಾ ಚಿಕ್ಕವಾಗ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ನೋಡಿ. ಹಳೆ ಫೋಟೋಸ್ ಎಲ್ಲ ತೋರಿಸ್ತೀನಿ, ಇನ್ನು ಕಾಪಿ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದ್ಲು ಫ್ರೆಂಡ್ಸ್. ಅವಳು ಅಷ್ಟು ಸೈಲೆಂಟ್ ಆಗಿರೋಳು ಇವಾಗ ಫುಲ್ಲು ತರ್ಲೆ ಫ್ರೆಂಡ್ಸ್. ಇವಾಗ ಎಣಗಕ್ಕಾಗಲ್ಲ ಅವಳ ಹತ್ರ, ಅಷ್ಟು ತೀಟೆ ಮಾಡ್ತಾಳೆ, ಅಷ್ಟೊಂದು ಕಾಟ ಕೊಡ್ತಾಳೆ ನಮ್ಗಂತೂ. ನೋಡಿ ಚಿಕ್ಕವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು. ಇದು 2 ಮಂತ್ಸ್ ಅಲ್ಲೂ 1.5 ಮಂತ್ ಅಲ್ಲೂ ನಾನು ಈ ಫೋಟೋಶೂಟ್ ನ ಮಾಡಿದ್ದು ನೋಡಿ. ಆ 2 ಮಂತ್ಸ್ ಅಲ್ಲಿ ಅನ್ಸುತ್ತೆ ನೋಡಿ ಈ ಫೋಟೋಶೂಟ್ನೆಲ್ಲ ಮಾಡಿರೋದು. ಎಲ್ಲಾ ತಾಯಂದ್ರಿಗೆ ಏನೋ ಒಂಥರ ಮೆಮೊರಿ ಇದು. ನಮ್ಮ ಮಕ್ಕಳಿಗೆ ಫೋಟೋ ಶೂಟ್ ಮಾಡ್ಬೇಕು, 1 ಮಂತ್ದು ಸೆಕೆಂಡ್ ಮಂತ್ದು ಆ ತರ ಫೋಟೋ ಶೂಟ್ ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು 11 ಮಂತ್ಸ್ ವರೆಗೂ ಅಂತೇಳಿ ಒಂದು ಆಸೆ ಅನ್ನೋದು ಇರುತ್ತೆ. ನನಗೂ ಸೇಮ್ ಅದೇ ತರನೇ. ನಮ್ ನಿಕ್ಕಿಗೂ ಮಾಡಿದೆ, ಹಾಗೆ ನಮ್ಮ ಇಶಿಕಾಗೂ ಮಾಡಿದೀನಿ. ಯಾರ್ ನಿಕ್ಕಿ? ತೇನಕ್ಕ ಚಿನ್ನ ಪಾಪ ಚಿನ್ನ ಪಾಪ ತೇನಕ್ಕ ಚಿನ್ನಿ ಪಾಪ ತೇನಕ್ಕ. ಇದೇವ್ರು ಚಿನ್ನ ಪಾಪ ಬ್ಲೂ ಕಲರ್ ಡ್ರೆಸ್ వేసుಕೊಂಡ ದೇವ್ರು ಅಕ್ಕ ఎవరు? ಮಾಲಕ್ಕ మీ అక్క పేరేమి? ಲಿಲ್ಲಿ. ಇವ್ರು ಬಂದು ನಮ್ ನಾದ್ನಿ ಮಕ್ಳು. ಹಳೆ ವ್ಲಾಗ್ಸ್ ಏನಾದ್ರು ನೀವು ನೋಡಿದ್ರೆ ಅದ್ರಲ್ಲಿ ಇದಾರೆ, ಯಾವ ತರ ಇದಾರೆ ಅಂತೇಳಿ. ಅವಾಗ ನೋಡಿ ಹೆಂಗಿದಾರೆ, ಇವಾಗ ನೋಡಿದ್ರೆ ಹೆಂಗಿದಾರೆ ನೋಡಿ. ಅವಾಗ ನೋಡಿ ಎಷ್ಟು ಲಡ್ಡು ಲಡ್ಡು ತರ ಇದ್ದಾನೆ ನಮ್ ನಾದ್ನಿ ಮಗ. ತುಂಬಾ ದಪ್ಪ ಇದ್ದ, ತುಂಬಾ ಕ್ಯೂಟ್ ಆಗಿದ್ದ ಅವನಂತೂ. ಇವಾಗ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾನೆ. ಇನ್ನ ಬೆಳೆಯೋ ಮಕ್ಳು ಸ್ವಲ್ಪ ಸಣ್ಣ ಆಗ್ತಾ ಬರ್ತಾ ಇರ್ತಾರಲ್ಲ ನೋಡಿ. ನನ್ ಮಗಳು ಅವಾಗ ಹೆಂಗಿದಾಳೆ ಇವಾಗ ಹೆಂಗಿದಾಳೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತಾರೆ ಮಕ್ಕಳು ನೋಡಿ. ಇವೆಲ್ಲ ಹಳೆ ಫೋಟೋಸೇ. ನಮ್ಗಂತೂ ತುಂಬಾ ಮೆಮೊರಿ ಅಂತೂ ಸಿಕ್ತು ಈ ಫೋಟೋಸ್ ಇಂದ. ಇನ್ನು ಫೋಟೋಸ್ನೆಲ್ಲ ಕಾಪಿ ಮಾಡಿ ಯಾವ್ಯಾವ ಬೇಕು ಯಾವ್ಯಾವ ಬೇಡ ಅಂತೇಳಿ ಸ್ವಲ್ಪ ಸೆಲೆಕ್ಷನ್ ಅಂತೂ ಮಾಡಿದೆ.
ತುಂಬಾ ಫೋಟೋಸ್ ಇದಾವಲ್ಲ, ಸೆಲೆಕ್ಷನ್ ಅಷ್ಟೊಂದು ಬೇಗ ಆಗೋಲ್ಲ. ಸ್ವಲ್ಪ ಮಾಡ್ಬಿಟ್ಟು ಇನ್ನೇನು ಎತ್ತಿಗೆ ಬಿಟ್ಟೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡೋಣ ಅಂತೇಳಿ. ಇನ್ನು ಇವಾಗ ಅಡುಗೆಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಜ್ಜಿಗೆ ಸಾರನ್ನ ಮಾಡ್ತಾ ಇದ್ದೀನಿ. ಈ ಮಜ್ಜಿಗೆ ಸಾರನ್ನ ನಾನು ಹಳೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹಳೆ ವ್ಲಾಗ್ ಅಲ್ಲಿ. ಸೇಮ್ ಯಾವ ತರ ಮಜ್ಜಿಗೆ ಸಾರನ್ನ ಮಾಡೋದು ಈಸಿಯಾಗಿ ಅಂತೇಳಿ ನಾನು ಒಂದು ವಿಡಿಯೋನ ಹಾಕಿದ್ದೀನಿ. ಒಂದ್ಸಲ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಇನ್ನು ಮಜ್ಜಿಗೆ ಸಾರಿಗೆ ರೈಸ್ ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೇನೆ ಚೆನ್ನಾಗಿರೋದು, ಬೇರೆ ಇನ್ನೇನು ಕಾಂಬಿನೇಷನ್ ಅಲ್ಲೂ ಚೆನ್ನಾಗಿರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ. ಇನ್ನ ಎಲ್ಲಾರು ಊಟಕ್ಕೆ ಕುತ್ಕೊಂಡಿದೀವಿ ನೋಡಿ. ನನ್ ಮಗನಿಗೆ ಅವನೇ ಸಪರೇಟ್ ಆಗಿ ಹಾಕೊಳ್ಬೇಕು ತಟ್ಟೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದೊಂದೇ ಹಾಕೊಂಡಿದ್ದಾನೆ ನೋಡಿ. ಚಪಾತಿ ಹಾಕೊಂಡಿದ್ದಾನೆ, ಸ್ವಲ್ಪ ಪಲ್ಯ ಹಾಕೊಂಡಿದ್ದಾನೆ, ಮಜ್ಜಿಗೆ ಸಾರು, ಹಾಗೆ ಸ್ವಲ್ಪ ಚಟ್ನಿನೂ ಮಾಡಿದ್ದೆ. ಆ ಚಟ್ನಿ ಎಲ್ಲ ಹಾಕೊಂಡು ತಿಂತಾ ಇದ್ದಾನೆ. ನಮ್ಗಂತೂ ನಗು ಬರ್ತಾ ಇದೆ, ಏನ್ ಇವ್ನು ಇಷ್ಟೆಲ್ಲ ಐಟಮ್ಸ್ ನ ಹಾಕೊಂಡಿದ್ದಾನೆ ಒಂದೇ ತಟ್ಟೆಯಲ್ಲಿ ಅಂತೇಳಿ. ಇನ್ನು ನಾನೇ ಹೇಳ್ಬಿಡ್ತೀನಿ ಅವನಿಗೆ, ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಾಕೋ, ಎಷ್ಟು ಬೇಕಾಗುತ್ತೋ ಅಷ್ಟು ತಿನ್ಬಿಡು ಅಂತ. ಇಲ್ಲ ಅಂದ್ರೆ ನಾನೇ ತಟ್ಟೆಗೆ ಹಾಕೊಂಡು ತಿನ್ನಿಸ್ಬಿಡ್ತೀನಿ. ಅವ್ರಿಗೆ ರೂಢಿ ಆಗ್ಬೇಕು ಫ್ರೆಂಡ್ಸ್, ಮಕ್ಕಳಿಗೆ ಅವರೇ ತಿನ್ನೋ ತರ ರೂಢಿ ಆಗ್ಬೇಕು. ಸಡನ್ ಆಗಿ ನಾವಿಲ್ಲ ಅಂದಾಗ, ಬೇರೆಯವ್ರ ಮನೆಗೆ ಹೋದಾಗ ಅವ್ರಿಗೆ ತಿನ್ನೋದಕ್ ಬಂದಿಲ್ಲ ಅಂದ್ರೆ ಹೇಗೆ ಹೇಳಿ. ಅದ್ರಿಂದ ಅವ್ರಿಗೆ ತಿನ್ನೋದಕ್ಕೆ ನಾನು ಕೊಟ್ಬಿಡ್ತೀನಿ. ಇನ್ನ ಊಟ ಎಲ್ಲ ಆದ್ಮೇಲೆ ಇನ್ನ ಕಿಚನ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೈಟೇ ಎಲ್ಲ ಕಿಚನ್ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕು. ನೈಟೇ ಈ ತರ ಎಲ್ಲ ಗಲೀಜಾಗಿ ಇಟ್ಕೊಬಿಟ್ರೆ ಬೆಳಗ್ಗೆ ಎದ್ದು ಬೇರೆ ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ. ಅದರಿಂದ ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂಡ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೇಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.